ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಾಗಿ ಕನ್ನಡಿಗರಿಗೆ ನಮಸ್ಕಾರ. ನಾವು ಹೋಗಿದ್ದು ನಂದಿ ಹಿಲ್ಸ್ಗೆ. ಅಪ್ಪ ಎಷ್ಟು ಚೆನ್ನಾಗಿದೆ ಪ್ಲೇಸು ಅಂತಂದರೆ ಹೇಳಲಿಕ್ಕೆ ಆಗೋಲ್ಲ. ಅಷ್ಟೊಂದು ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ನಾನು ಹೇಳ್ಬೋದು. ನಾವು ಹೋಗಿದ್ದು 3:30 4ಕ್ಕೆಲ್ಲ ಬಿಟ್ಟಿದ್ವಿ. ಬಟ್ ಏನು ಅಂತಂದರೆ ಇಲ್ಲಿಂದ ನಾವು ಹೋಗ್ತೀವಿ, ಬಟ್ ಅಲ್ಲಿ ಇನ್ನೊಂದು 2 ಕಿಲೋಮೀಟರ್ ಇದೆ ಅಂತಂದಾಗ ತುಂಬ ಟ್ರಾಫಿಕ್ ಆಗಿರುತ್ತೆ. ಸೊ ಎಷ್ಟು ಬೇಗ ಬಿಡ್ತೀವಿ ಅಷ್ಟು ಒಳ್ಳೆ ನಾವು ಅಟ್ಮಾಸ್ಫಿಯರು ಹಾಗೆ ಸನ್ರೈಸ್ ಆಗೋದನ್ನು ನೋಡಬಹುದು. ನಾನಿಲ್ಲಿ ಕ್ಲಿಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಫುಲ್ ಎಲ್ಲ ಅಂದರೆ ಎಲ್ಲ ಫಾಗ್ ಇರುತ್ತೆ. ಒಂಥರ ಬೇರೆ ಕಡೆನೇ ಬಂದಿದ್ದೀವೇನೋ, ನಾವು ಒಂದು ಕಾಶ್ಮೀರ ಆ ಥರ ಬಂದಿದ್ದೀವೇನೋ ಅಂತ ಫೀಲ್ ಆಗುತ್ತೆ. ಅಷ್ಟೊಂದು ಒಳ್ಳೆ ಪ್ಲೇಸ್ ನಮ್ಮ ಬ್ಯಾಂಗ್ಳೂರಲ್ಲಿದೆ ಅಂತಂದರೆ ನಾವು ತುಂಬಾ ಹೆಮ್ಮೆನೇ ಪಡಬೇಕು. ಒಂಥರ ವೈಬ್ರೇಷನ್ ಚೆನ್ನಾಗೇ ಇರುತ್ತೆ, ವೈಬ್ ತುಂಬ ಗುಡ್ ವೈಬ್ ಬರುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ಅಷ್ಟೇ ಎಷ್ಟು ಗ್ರೀನ್ರಿ ಇದೆ ಅಂತಂದರೆ ಎಲ್ಲಿ ನೋಡಿದ್ರೂ ಗ್ರೀನ್ರಿನೇ ಇದೆ. ಹಾಗೆ ಒಳ್ಳೆ ಸೇಫ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹೋಗೋಕ್ಕಾಗಲಿ ಅಥವಾ ಅಲ್ಲಿ ಎಂಜಾಯ್ ಮಾಡೋಕ್ಕಾಗಲಿ ತುಂಬಾ ಒಳ್ಳೆ ಪ್ಲೇಸು. ನಾನು ಯಾರೂ ಜನ ಇರಲಾರ್ದಲ್ಲೇ ವಿಡಿಯೋ ಮಾಡ್ಕೋತಾ ಇದ್ದೆ. ಎಷ್ಟು ಚೆನ್ನಾಗಿ ಸೂರ್ಯ ಬರ್ತಾಯಿತ್ತು ಅಂತಂದರೆ ನೋಡ್ತಾನೇ ಇರಬೇಕು ಅಂತ ಫೀಲ್ ಆಗೋದು ನನಗೆ. ಅಷ್ಟೊಂದು ಇಷ್ಟ ಆಯಿತು ನನಗೆ ಪ್ಲೇಸು. ಯಾರಾದರೂ ಹೋಗೋರಿದ್ದರೆ ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು. ನಾವು ಮೇಲೆ ಹತ್ತಿ ಹೋದರೆ ವ್ಯೂ ಪಾಯಿಂಟಲ್ಲಿ ಈ ಥರ ಗುಡ್ಡ ಇದೆ. ಹಾಗೆ ಅಲ್ಲಿ 2 ದೇವಸ್ಥಾನ ಇದೆ. ನೋಡಿ ಮಕ್ಕಳು ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂದರೆ ಕೈಗೆ ಸಿಗ್ತಾ ಇಲ್ಲ, ಇನ್ನೂ ತಿಂತ ಕೂಡ ಇರಲಿಲ್ಲ, ಹಾಗೆ ಆಟ ಆಡ್ತಾ ಇದ್ದರು. ಮೇಲೆ ಒಂದು ಟೆಂಪಲ್ ಅಂದರೆ ಆಂಜನೇಯನ ದೇವಸ್ಥಾನ, ಹಾಗೆ ಮತ್ತು ಒಂದು ಗಣೇಶನ ದೇವಸ್ಥಾನ ಇದೆ. ಸೊ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ನಂದಿ ದೇವಸ್ಥಾನ ಮೇನ್ ಟೆಂಪಲ್ಲು ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಥರ ಮಕ್ಕಳು ಅಷ್ಟೇ ನೋಡ್ತಾ ಇದ್ದರು. ಅಲ್ಲಿ ಚಿಕ್ಕದಾಗಿ ಮೆಟ್ಲು ಮಾಡಿದ್ದಾರೆ. ಹಾಗೆ ಕಾರ್ ಪಾರ್ಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆರಾಮಾಗಿ ನಾವು ಕಾರ್ ಪಾರ್ಕ್ ಮಾಡ್ಬೋದು. ಹೋಟೆಲ್ಸ್ ಕೂಡ ಅವೈಲೇಬಲ್ ಇದೆ. ಯಾರಿಗಾದ್ರೂ ಹಸುವಿದ್ರೆ ಮಿರ್ಚಿ ಅದು ಇದು ಮಾಡ್ತಾನೆ ಇರ್ತಾರೆ. ಹಾಗೆ ಮಂಕೀಸ್ ಕಾಟ ಅಂತೂ ತುಂಬ ಇದೆ ಅಲ್ಲಿ. ಸ್ವಲ್ಪ ಹೊತ್ತು ಆದಮೇಲೆ 9 ಒಂದು 10 ಆದರೆ ಏನು ಕಾಟ ಇರಲ್ಲ. ಬಟ್ ಬೆಳಗ್ಗೆ ನಾವೇನಾದರೂ ತಿಂಡಿ ತೊಗೊಂಡು ಹೋದ್ವಿ ಅಂತಂದರೆ ಸಿಕ್ಕಾಪಟ್ಟೆ ಕಾಟ ಇರುತ್ತೆ. ಅದರ್ವೈಸ್ ಎಲ್ಲ ಫೆಸಿಲಿಟಿನೂ ಚೆನ್ನಾಗಿದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಹೋಟೆಲ್ಲು. ಇನ್ ಕೇಸ್ ನೀವು ಹಸುವಾಗಿದ್ರು ಕೂಡ ಏನು ತೊಂದರೆ ಇಲ್ಲ, ಆರಾಮಾಗಿ ತಿನ್ಕೊಂಡು ಬರ್ಬೋದು. ಎಲ್ಲ ಪಾರ್ಕಿಂಗಿಂದ ಹಿಡಿದು ಫೀಸ್ ಕೂಡ ಅಷ್ಟೇ. ಎಂಟ್ರನ್ಸ್ ಫೀಸು ತುಂಬ ಕಡಿಮೆನೇ ಇದೆ. ಮೇಯ್ನಾಗಿ ಅಷ್ಟು ಸ್ವಲ್ಪ ದುಡ್ಡಿಗೆ ಅಷ್ಟು ಒಳ್ಳೆ ಪ್ಲೇಸು ಇರುತ್ತಲ್ಲ ಅಂತ ನಾನು ತುಂಬ ಪ್ರೌಡ್ ಫೀಲ್ ಪಡ್ತೀನಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹಾಗೆ ನಂದಿ ಟೆಂಪಲ್ ಹಿಂದ್ಗಡೆ ಎಲ್ಲ ಮರದ್ದು ಎಲ್ಲ ಥರ ಪ್ರಾಣಿದೂ ಒಂದು ಏನಂತಂದರೆ ಆ ಥರ ಶೇಪ್ ಕೊಟ್ಟು ಏನೋ ಮಾಡಿದ್ದಾರೆ. ಅದು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಇದೇ ಹೇಳಿದ್ದು ನಾನು, ಮಿಸ್ ಮಾಡಲೇಬಾರ್ದು, ಇದು ಅಷ್ಟು ಚೆನ್ನಾಗಿದೆ. ಹಾಗೆ ಇದ್ರೊಳಗಡೆ ಎರಡು ಟೆಂಪಲ್ ಇದೆ. ಸೊ ಅದನ್ನ ನೋಡಿಕೊಂಡು ಆ ಒಂದು ಬಾವಿ ಟೈಪ್ ಏನೋ ಇದೆ, ಅಲ್ಲಿನೇ ಹೋಗಿದ್ವಿ ನಾವು. ತುಂಬ ಚೆನ್ನಾಗಿತ್ತು. ಹಾಗೆ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಸಮಾಗಿ ಬಂದಿತ್ತು. ಯಾರಾದರೂ ಹೋಗೋರಿದ್ರೆ ಮಸ್ಟು ಟ್ರೈ ಮಾಡಿ. ಏನಂತಂದರೆ ಬೇಗನೆ ಹೋಗಿ ಟಿಫಿನ್ ಅದು ಏನೂ ವಿಚಾರ ಮಾಡಬೇಡಿ, ಅಲ್ಲಿ ಹೋಗಿ ಎಲ್ಲ ಅವೈಲೇಬಲ್ ಇದೆ. ಮಸ್ಟ್ ವಿಸಿಟ್ ಮಾಡಿ. ಬೆಂಗಳೂರಲ್ಲಿ ಈ ಪ್ಲೇಸನ್ನು ನೀವು ಮಿಸ್ ಮಾಡಿಕೊಳ್ಳೇಬೇಡಿ ಅಂತ ನಾನು ಹೇಳ್ತೀನಿ. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ದರೆ, ಈ ಚಿಕ್ಕ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಾನು ಅವರಿಗೆ ಆಲ್ವೇಸ್ ಹೇಳ್ತೀನಿ ನಾನು ಹಾರ್ಟ್ಲಿ ಥ್ಯಾಂಕ್ ಯು. ಬಿಕಾಸ್ ಟೈಮ್ ಅನ್ನೋದು ವೆರಿ 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 ಪ್ರೀಷಿಯಸ್ಸು. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.